ಅಂತಂದು ಏನು ಸುದ್ದಿ ಇಲ್ಲಲ್ಲ. ನಾನು ಅದಕ್ಕೆ ವೆಯ್ಟ್ ಮಾಡಕತ್ತೀನವ, ಯಾವುದು ಫೋನ್ ಬರಲಿಲ್ಲ. ನಾಳೆ ಕಾಲೇಜ್ಗೆ ಹೋಗಿ ಕೇಳ್ತಂತಡಿ ಏನಾತಂತೇಳಿ. ಫೋನ್ ಹಚ್ಬೇಕಂದ್ರೆ ಫೋನು ಸ್ವಿಚ್ ಆಫ್ ಆಗೈತಿ, ಫೋನೇ ಎತ್ವಳ್ಳು. ಹಂಗಾರ ಮನ್ಯಾಗ ಒಪ್ಪಿರಕಿಲ್ಲ. ಈಗ ಹತ್ತು ಗೊತ್ತಾತ ಬಿಡಂಗಾರ. ಮನ್ಯಾಗ ಒಪ್ಪಿಲ್ಲ ಅಂದ್ರೆ ನೀನಾಗೆ ಕಾಡಿ ಬೇಡಿದ್ ಮಾಡಕ್ ಹೋಗ್ಬೇಡ. ನನಗೂ ಇಷ್ಟ ಇಲ್ಲ ಬಿಡ ಹುಡುಗಿನ. ನಮ್ಮ ಅಣ್ಣನ ಮಗಳನ್ನ ಮಾಡ್ಕೊ ಪಟ ಈ ಶ್ರಾವಣದಾಗ ಲಗ್ನ ಇಡಿಸ್ಬಿಡ್ತಾನೆ. ಏನಂತಿ ಇಳೆ ಮಾಡಿ ತೆಗೆದ್ಬಿಡಣಂತ. ನಿನ್ನ ತಂಗಿಗೂ ಬರ್ಬಾರ್ದು, ವಯಸ್ಸಾಗತ್ತೈತಿ. ಹಂಗೆ ತೀರ ವಯಸ್ಸಿಗೆ ಒಂದು ಮಕ್ಕಳನ್ನ ಮನ್ಯಾಗ ಇಟ್ಕೊಂಡು ಕುಂದ್ರಬಾರ್ದು, ಅದು ಚಂದನೂ ಅಲ್ಲ. ಸುಮ್ಮನಿರವ, ಏನಾಗೈತಿ ಏನೋ ನಾಳೆ ಕೇಳ್ತೀನಿ ನೋಡು. ನೋಡಪ್ಪ, ನನಗಂತರೂ ಇಷ್ಟ ಇಲ್ಲ. ಹೇಳಿದ ಮಾತ ಮೇಲೆ ಕೇಳೋದು ಕಲಿ. ನಿಂದೊಂದು ಕಾಟ ತಗ. ನಂಗೆ ಇಷ್ಟ ಇಲ್ಲವ, ನಂಗೆ ಲಕ್ಷ್ಮೀನ್ ಮಾಡ್ಕೋಬೇಕಂತ ಆಸೆ ಆಗೈತಿ. ನನಗೆ ಇಷ್ಟ ಇಲ್ಲ. ನಮ್ಮ ಅಣ್ಣನ ಮಗಳು ಏನು ಉತ್ತರ ಹೇಳ ನಂಗೆ ಆಗೈತೆ ಗೊತ್ತ. ನನಗೆ ಆ ಹುಡುಗಿ ಜೊತೆಗೆ ಅಡ್ಡಾಡಿ ಮಾಡಿ, ಆ ಹುಡುಗಿ ಜೊತೆಗೆ ಅಷ್ಟೆಲ್ಲ ಪಿಕ್ಚರ್ಗೆ ಅದು ಹೋಗಿದ್ರಿ, ಆಕೆಗೆ ಅರ್ಬಿ ಕೊಡಿಸಿ ಇಬ್ರು ಚಂದ ಓಡಾಡಿರಿ ಬೈಕಿನ ಮ್ಯಾಗ ಎಲ್ಲ ಇದ್ದು. ಈಗ ಒಲ್ಲೆ ಅಂತೀಯಲ್ಲ, ಹಂಗೆ ಅನ್ಯಾಯ ಮಾಡೋದು ಸರಿ ಅನ್ಲ. ನೀನೇ ಹೇಳಂಗಾರ ನೋಡೋಣ. ಅವ ಅದನ್ನ ಪ್ರೀತಿ ಅಂತ ಅನ್ಕೊಂಡ್ಬಿಟ್ಟಿದ್ನವ. ಈಗ ಗೊತ್ತಾಗಿದ್ದು ನನಗೆ ಅದು ಪ್ರೀತಿ ಅಲ್ಲ, ಪ್ರೀತಿ ನಿಜವಾದ ಇದು ಅಂತೇಳಿ. ನಂಗೆ ನಿಮ್ಮ ಅಣ್ಣನ ಮಗಳು ನೋಡಿದ್ರೆ ಯಾವ ಫೀಲಿಂಗ್ಸೇ ಬರಂಗಿಲ್ಲ. ಅದಕ್ಕೆ ನೀನು ಸುಮ್ಮನೆ ಒಟ ಅಂತ ನಾನು ನಾಳೆ ಮಾತಾಡಿ ಹೇಳ್ತೇನೆ ನಿಂಗೆ. ಇದೇನಿದೆ ಎಡವಟ್ಟಿ ಹುಡುಗ ಅಂತ ನಾನು. ಇಲ್ಲ, ಹಿಂಗಾದ್ರೆ ಹೊಂದಲ್ಲ. ನಾನು ಹಂಗಾರೆ ಮನೆಗೆ ಹೋಗಿ ಏನು ಬೇಕಾದನ್ನು ಹೇಳಿದ್ರೆ ಆತಂತ ಮಾಡಿದ್ದೆ. ಯಾಕೋ ಮನೆಗೆ ಬರೋದು ರದ್ದಾದಂಗೆ ಆತು. ನಾಳೆ ಕಾಲೇಜ್ ಕಡೆನ ಹೋಗ್ತಂತಡಿ. ನನ್ನ ಮಗ ಇದ್ದ ಅಂದ್ರೆ ಏನು ಮಾಡಲಿ. ನನ್ನ ಮಗ ಗೊತ್ತಲ್ಲಾರಂಗೆ ಹೋಗಿ ಲಕ್ಷ್ಮೀ ಯಾಕೆ ಮೇಡಮ್ಮ ಆಕಿನ ಹೊರಗೆ ಕರೆದು ಮಾತಾಡಂತಡಿ. ಶಾಂತವ, ಉಪ್ಪಿಟ್ಟಿಗೆ ತಟಗ ಉಪ್ಪು ಕಡಿಮೆ ಹಾಕ. ತಿನ್ನಕ್ಕಾಗದಲ್ವ, ಉಪ್ಪು ಸುರಿದು ಬಿಟ್ಟಿರ್ತೀನಿ ಅಂತೂ ಹೊತ್ತಾಗ. ಅಯ್ಯೋ ಅತ್ಯಾರ, ಕಡಿಮೆನ ಹಾಕೇನಿ. ಅದು ನಿಮಗೆ ಯಾಕೆ ಹಂಗೆ ಅನ್ಸೈತಿ? ಕಡಿಮೆ ಹಾಕೇನಿ ನಾನು, ನಾವೆಲ್ಲರೂ ಅಲ್ಲ ನಾ ತಿಂದವ್ರು. ಅವ ನಾಷ್ಟಕ್ಕೆ ಏನೈತಿ ಅಡಿಯ ನೋಡ್ತೇನೆ. ಉಪ್ಪಿಟ್ಟು ಐತೆ ಏನು ಖಾಲಿ ಆತ? ಬಿಸಿಯಾಗಿ ಮಾಡ್ಕೊಡ್ತೀನಿ ನೋಟು. ಯಮ್ಮ ಯಾಕೆ ಬೇ ಒಂಥರ ಜೊಳ್ಳಾಗಿಯಲ್ಲ, ಯಾಕೆ ಏನಾಯ್ತ? ಜ್ವಾಳ? ಅಯ್ಯೋ ನಾನು ಕೇಳಿದ್ರೆ ನನಗೇನು ಗೊತ್ತಾಯವ. ಅಲ್ಲೇ ಕೇಳಾಕಿನ ಒಳಗೆ ಅಡ್ಡಾಡಕತ್ತಾಳಲ್ಲ. ವಾ ಕೈ ಉರಿತಾಯ್ತವ. ಉಪ್ಪಿಟ್ಟೈತೆ ನೋಡು. ಏನ ಪುರಿ ಐತೆ? ಅಲ್ಲ ಮತ್ತೆ ನನಗೆ ಉಪ್ಪಿಟ್ಟು ಕೊಟ್ಟು ನಿನ್ನ ಮಗಳಿಗೆ ಏನೋ ಪುರಿ ಐತೆ ಅನ್ನಕತ್ತಿಯಲ್ಲ. ಓಹೋ, ಹಂಗಾರೆ ನೀವು ಪುರಿ ಮಾಡ್ಕೊತಿದ್ದೀರಿ ಹೊಸರು? ನನಗಾರ ಅದೊಂದು ಉಪ್ಪಿಟ್ಟು ಸಾಟ್ ಉಪ್ಪಿಟ್ಟು ಕೊಟ್ಟಿದ್ರೇನ? ನೋಡು ಎಟ್ರ ಮಟ್ಟಿಗೆ ಅದಿರಿ. ನಿಮಗೆ ಬೇರೆ ನನಗೆ ಬೇರೆ ಮಾಡಿರೇನ? ಯವ್ವ ದೇವ್ರೇ, ಎಂತಾವದಿರೇ ನೀವು? ಉಪ್ಪಿಟ್ಟು ಮಾಡಿದ್ದ ಕೈ ಉರಿತಾಯ್ತು ಅಂದಿದ್ದ. ನನಗೂ ಗೊತ್ತು ಈಗ ಪುರಿನ ತಿಂದಿದ್ದ ಅಂತೇಳಿ. ನೀವು ಪುರಿನ ತಿನ್ನಾಕತ್ತೀರಿ, ನನಗೆ ಮಾತ್ರ ಉಪ್ಪಿಟ್ಟು ಕೊಟ್ಟಿರಲ್ಲ ಇದನ್ನ. ಈಗ ನನಗೂ ಚಲೋ ತಿಂಗ ಪುರಿನ ಕೊಡ್ಬೇಕು ಬೇಡ ಅಂತ ತಿಂತಿದ್ದೆ. ಅಯ್ಯೋ ದೇವ್ರೆ, ಇದ್ಯಾಗ್ರಾಚಾರ ಇವ, ನನಗೆ ಎದಕ್ಕೆ ಬೇಕಾಗಿದ್ದಿತ್ತು ಅಂತ ನಾನು. ಅಮ್ಮ ಪುರಿ ಮಾಡಿಲ್ಲ, ಕೈ ಉರಿತಾಯ್ತಂತೆ. ಯಾಕ? ಆ ಗುಂಟ್ರು ಮಿಷ್ಕ ಹೆಚ್ಚೇನಲ್ಲ, ಅದಕ್ಕೆ ಉರಿ ಹಾಕತೈತಿ. ಗುಂಟ್ರು ಮಿಷ್ಕ ಹೆಚ್ಚಾರಂತಲ್ಲ, ಅದಕ್ಕೆ ಉರಿ ಹಾಕತ್ತಂತೆ. ಸುಮ್ಮನೆ ಒದರಬಾರ್ದಂತೆ. ಹೌದಾ? ನಾನು ಹಂಗಾರೆ ನಾನು ಬಿಟ್ಟು ಪುರಿ ಮಾಡ್ಕೊಂಡು ತಿಂದ್ರು ನೀವ್ರು ಅಂತ ಮಾಡಿದ್ದೆ. ಆಯ್ತು ಬಿಡು, ಹೋಲ್ ಹಂಗಾರೆ. ಹುಡುಗರು ಮಾಡತ್ತಾವ ಮೂರೂ ಕೊನೆಗೆ ಹಾಕಿ ಬಂದುಬಿಟ್ಟಿಯಲ್ಲ. ಮಕ್ಕೊಂಡವೇ. ನಾನು ಬಾಗ್ಲ ಹಾಕೇನೇನು ಬೇ? ಅಲ್ಲಿ ನೋಡಲ್ಲ, 3 ಹುಡುಗರು ಮಕ್ಕೊಂಡವ. ನಾ ಏನು ಕದ ಮುಚ್ಚೇನ? ನೋಡಲ್ಲ ಹೊಳ್ಳರ. ಹೌದಾ? ಪರತಿ ನಾ ಒಟ್ಟು ಸಂಘದ ರೊಕ್ಕ ಕಟ್ಬೇಕವ. ಗುರುವಾರ ಸಂಘ ಐತಿ ಇವತ್ತು. ನಾ ಒಟ್ಟು ಹೋಗಿ ಬರ್ತೇನೆ. ಏನು? ಹ್ಞೂ ಬೇ, ಹೋಯ್ ಬಾ. ಅಂದಂಗೆ ಲಕ್ಷ್ಮಿ ಮತ್ತೇನಾರ ಅಂದ್ಲ ನಿನ್ನ ಮುಂದೆ? ಇಲ್ಲ, ಏನು ಅಂದಿಲ್ಲ. ಈಗ ಫೋನ್ ಮಾಡಿದ್ಲ ಆಗಲ್ಲೇ. ಅದೇನೋ ಹುಡುಗನ್ನ ಅವು ಬಂದಿದ್ಲಂತ ಮಾತಾಡಕ್ಕೆ ಈಕೆ ಲಕ್ಷ್ಮಿ ಜೊತೆಗೆ. ಬಂದು ಇಷ್ಟ ಇಲ್ಲ ನನಗಂತರೂ ನಮ್ಮ ಅಣ್ಣನ ಮಗಳು ತೊಗೋಬೇಕಂತೈತಿ. ಇವನು ಮೊದಲು ಹೂ ಅಂದು ಈಗ ನೀನು ನೋಡಿ ಬಲ್ಲನಾತನ, ಒಂಚೂರು ನೀನೇ ಹೇಳವ ಹಂಗೆ ಹಿಂಗಂತ ಏನೇನೇನೇ ಮಾತಾಡಿದ್ರಂತೆ. ನಾನು ಬಂದು ಹೋದೆ ಅಂತಲೂ ಹೇಳಬೇಡ ಅಂದಾರಂತ. ಒಟ್ಟು ಇಷ್ಟೆಲ್ಲ ಆತಂತ. ಅದಕ್ಕೆ ಅಕ್ಕ ಹಿಂಗೆ ಆತಕ್ಕ ಅಂತೇಳಿ ಫೋನ್ ಹಚ್ಚಿ ಹೇಳಿದ್ಲು. ನಾನು ಹಂಗಾರ ಮೊದಲು ಆ ಹುಡುಗಿ ಏನಾರ ಮಾತಾಡಿದ್ರೆ ಒಲೆ ಅಂತ ಕುಲ ಹೇಳ್ಬಿಡುವ. ಮತ್ತು ಅವ್ರು ಬಂದಿದ್ದು ಹೇಳ್ಬೇಡ ಅಂದಾಳ ಅಂದ್ರೆ ಹೇಳಕ್ಕೆ ಹೋಗಬೇಡ, ಬಿಟ್ಬಿಡು ಹೋಲಿ, ನನಗೆ ಇಷ್ಟ ಇಲ್ಲ, ನಮ್ಮ ಮನೆಗೆ ಒಪ್ಪಲ್ಲ ಅಂತ ಹೇಳ್ಬಿಡು ನೀನು ಅಂತಂದೇಳಿ ಅಂದೆ. ಹೌದಾ? ಆಗಲಿ ಬಿಡು, ಹೋಲತ್ತ. ನನಗೂ ಸೇರ್ಕಿನೇ ಇಲ್ಲ. ಯಾಕೆ ನನಗೂ ಅಲ್ಲಿ ಕೊಡಕ್ಕೆ ಯಾಕೆ ಬೇಕದಂತೆ ನನಗೆ ಯಾಕೆ ಮನಸ್ಸು ನನಗೆ ಅನ್ನಿಸ್ಬೇಕು. ನನಗೆ ನನ್ನ ಮಗಳನ್ನ ಹೌದಪ್ಪ ಕೊಡಬೇಕು ಅಂತೇಳಿ ನನಗೆ ಅನ್ನಿಸ್ಲೇ ಇಲ್ಲ ಪರತಿ. ನಾನಾರ ಏನು ಮಾಡಲಿ, ನೋಡಕ್ಕೆ ಬರೋ ಸತಿಗೆ ಅವ್ರು ಬೇಡ ಅಂತ ಅನಿಸ್ಬಿಡ್ತು. ಹಾಗಾಗಿ ಅರ್ಧ ಬೇಡ, ಬೇಕಾಗೇ ಇಲ್ಲ ಅಂತ ಹೇಳಿದ್ದು. ಈಗ ಆತು ತಗೋ ಒಲ್ಲಂದ್ಲ. ನಿಮ್ಮ ಅತ್ತೆ ಮಾವಗೊಂದು ಮಾತು ಹೇಳ, ಒಂದು ಯಾವ್ದಾರು ಚಲೋ ವರ ಇದ್ರು ಹುಡ್ಕಕ್ಕೆ ಒಂಚೂರು. ವರದಕ್ಷಿಣೆ ಗಿರದಕ್ಷಿಣೆ ಭಾಳ ಕೇಳ್ತಾರೆ, ಏನು ನಮಗಷ್ಟು ಕೊಡೋಕ್ಕೂ ಆಗಲ್ಲ. ಏನು ಮಾಡೋದು ಅಂತ ಅಲ್ಬೇ. ಮತ್ತು ದೊಡ್ಡ ಮಂತನಂದ್ರೆ ಏನಾರು ವರದಕ್ಷಿಣೆ ಕೇಳ್ತಾರೋ ಬಿಡ್ತಾರೋ ನನಗೂ ಅಷ್ಟು ಗೊತ್ತಿಲ್ಲವ. ಹ್ಞೂ, ಮತ್ತು ಕೇಳಿದ್ರು ಕೇಳ್ಬೋದು. ಅದ್ರಾಗ ಈಕಿದೊಂದು ಹುಚ್ಚರ ಸಂತೆ ಐತಲ್ಲ, ನಾನು ಅರ್ಧ ಪಗಾರ ಕೊಡ್ತೀನಿ, ಅದನ್ನು ಮಾಡ್ತೇನೆ ಇದನ್ನು ಮಾಡ್ತೇನೆ ಅಂತೇಳಿ. ಇದನ್ನೆಲ್ಲ ಹುಚ್ಚ ಕಲ್ಪನೆ ಈಕಿತಲ್ಲ ಅಂತ ತೆಗೆದ್ರೆ ಎಲ್ಲ ಬರೋಬ್ಬರಿ ಆಗೋದು. ಇಲ್ಲ ಅಂದರೆ ಕನೆ ಸಿಗೋದು ಬಜ್ಜಿ, ವರ ಸಿಗೋದು ಬಜ್ಜಿ. ಆಯಿತು, ನಾ ತಿಳಿಸಿ ಹೇಳ್ತೇನಂತ. ನೋಡಂತಡಿ ಒಂದು ಮಾತು ಇವ್ರಿಗೆ ಕೇಳ್ತೇನೆ. ಏನು ಇನ್ನೂ ಟೈಮ್ ಐತೆ ಬಿಡವ. ಆಕೆನ ವಯಸ್ಸಾಗೇನು ಮುದಿಕೆ ಹೇಳೋಣ, ಬೇಕಾದಷ್ಟು ಟೈಮ್ ಐತೆ, ಆರಾಮ್ ಮದುವೆ ಮಾಡ್ಬೋದು. ಏನು ಅರ್ಜೆಂಟ್ ಐತಿ? ಅದ್ರಾಗೂ ಹೆಣ್ಮಕ್ಳಿಗೆ ಎಷ್ಟು ಡಿಮ್ಯಾಂಡ್ ಐತಿ ಗೊತ್ತಾನ. ನಾ ಮುಂದೆ ಅಂತಾರೆ ಮದುವೆ ಮಾಡ್ಕೊಳಕ್ಕೆ. ಏನು ಮುಂದೆ ಏನು ಎಂದವ. ಒಟ್ಟು ಎಲ್ಲ ಒಳ್ಳೇದಾದ್ರೆ ಅಷ್ಟೇ ಸಾಕು. ನಾ ಹೋಗಿ ಬರ್ತೀನಿ ಸಂಘದ ಕಡೆ.
ಯಮ್ಮ ನೀ ಹಂಗಾರ ಇಲ್ಲೇ ಕುಂದ್ರು ನಾನು ನನ್ನ ಮಕ್ಕಳ ಕಡೆ ಹೋಗ್ಕನೆ. ಹಾ ಏನ ಅಂದ್ ಹೋದ್ಲು ಬರ ಇಲ್ವ ಕಿವಿಗೆ ನಾನು ಮಷಿನ್ ಹಾಕಿಸ್ಕೋಬೇಕು. ಇಲ್ಲ ಅಂದ್ರೆ ಈ ಬೆಂಡ್ಲಾರ್ ಮಾತಾಡಿದ್ಯಾ ಅದು ನನ್ನ ಕಿವಿಗೆ ಕೇಳೋದಿಲ್ಲ. ಏನು ನನ್ನ ಬಗ್ಗೆನೇ ಮಾತಾಡ್ತಾವೋ ಏನೋ. ಯಾರು ಇವ್ರನ್ನ ಒಮ್ಮಿನೂ ನೋಡೇ ಇಲ್ಲ ನಾನು. ಇದು ನೀನವ ಲಕ್ಷ್ಮಿ ಅಂದ್ರ? ಹಾಂ ಹೌದ್ರಿ. ನೀವು ಯಾರಂತ ಗೊತ್ತಾಗಲಿಲ್ಲ. ಯಾರು ನೀವು? ನೋಡವಾ ನಾನು ಬೇರೆ ಯಾರಲ್ಲ, ನಾವಿನ್ನು ನವ್ವ. ಏನು ಏನಪ್ಪ ಅಂತಂದ್ರೆ ಇಲ್ಲಿ ಯಾಕೆ ಬಂದೇನಿ ಅಂತಂದ್ರೆ ನಿಂಗೆಲ್ಲ ವಿಚಾರ ಹೇಳಲೇಬೇಕು ನಾನು. ನವೀನವ್ರ ತಾಯಿನ ಅಲ್ಲ, ನಾನು ಹೇಳಿದ್ನಲ್ಲ ಮನೆಗೆ ಫೋನ್ ಮಾಡಿದ್ಮೇಲೆ ಬೇಕಾದ್ರೆ ಬರುವಂತ್ರಿ ಇಲ್ಲಾಂದ್ರೆ ಬೇಡ ಅಂತೇಳಿ. ನವೀನವ್ರು ಒಳಗಿದ್ರು, ಕ್ಲಾಸ್ ಮುಗಿದ್ಮೇಲೆ ಮಾತಾಡಬೇಕು ಅಂತಂದ್ರು. ನಾನು ಅವರು ಪಾಠ ತೊಗೊಂಡಿದ್ರು. ನನಗೆ ನೀವು ಪ್ಯೂನ್ ಬಂದು ಹೇಳ್ತಿದ್ದಂಗೆ ನಾನು ಬಂದೆ ಹೊರಗೆ. ಅವ್ರನ್ನೂ ಕರೀಲ, ಆದರೆ ಇಲ್ಲಿ ಮಾತಾಡೋದಷ್ಟು ಸರಿ ಇರಲ್ಲ. ಕ್ಯಾಂಟೀನ್ ಹೋಗೋಣ, ಅಲ್ಲಿ ಕೆಳಗೆ ಬೇಕಾರೆ, ಏನಂತೀರಿ? ಅಯ್ಯೋ ಬೇಡವಾ, ಯಾಕೆ ಕ್ಯಾಂಟೀನ? ನಾವು ಬಂದಿರೋದಿಲ್ಲ ಉದ್ದೇಶ ಏನಂದ್ರೆ ಮದ್ವೆ ಮಾಡ್ಕೊಳ್ಳೋ ವಿಚಾರ ಮಾತಾಡೋಕ್ಕಲ್ಲ. ಮತ್ತೆ ನೋಡವಾ ನೋಡಕ್ಕೆ ಚಂದ ಅದಿ, ಆದ್ರೆ ನನ್ನ ಮಗ ನೀನು ಇಷ್ಟಪಟ್ಟನಂತೆ. ನಾನು ಅದೇ ಅಂದ್ಕೊಂಡೆ ಹೆಂಗೆ ಏನಾಗತ್ತ ಅಂತೇಳಿ. ಅಡ್ಡಿಲ್ಲ ಚಂದ ಅದೀವ, ಆದರೆ ನನ್ನ ಮಗನ್ನ ನಿನ್ನ ಮದುವೆ ಮಾಡ್ಸೋಕ್ಕಾಗಲ್ಲವ. ನನಗೆ ನಮ್ಮ ಅಣ್ಣನ ಮಗಳನ್ನೇ ನಾನು ಸೊಸೆ ಆಗಿ ತೊಗೋಬೇಕಂತ ಭಾರಿ ಆಸೆ. ಹಾಂ ಅಲ್ಲ ಹೌದಮ್ಮ, ಅದಕ್ಕೆ ನಾನೇನು ಮಾಡಲಿ? ಅವ್ರು ಒಪ್ಪಿದ್ರೆ ಮಾಡ್ರಲ್ಲ ಮದ್ವೆ, ಯಾರು ಬೇಡ ಅಂದ್ರೆ. ಅಯ್ಯೋ ಈ ಭಾರಿ ಎಡವಟ್ಟು ನನ್ನ ಮಗ ಅದನ್ನ ಅಲ್ಕಟ ಬಾಡೆ. ಈ ಪಿಲೇಟ್ ಬದಲಿ ಮಾಡಕತ್ತಾನೀಗ. ಮೊದಲು ನೀನು ನೋಡೋಕ್ಕಿಂತ ಮುಂಚೆ, ನಿನ್ನ ಜೋಡಿ ಮಾತಾಡೋಕ್ಕಿಂತ ಮುಂಚೆ, ನೀ ಬರೋಕ್ಕಿಂತ ಮುಂಚೆ ನಮ್ಮ ಅಣ್ಣನ ಮಗಳ ಜೊತೆ ಫೋನ್ನೇ ಮಾತಾಡವ, ಹೊರಗೆಲ್ಲ ಅಡ್ಡಾಡ್ಯಾರ, ಹೋಟೆಲ್ಗೆ ಹೋಗಿ ಬಂದಾರ, ತಿಂದಾರ, ಉಂಡಾರ, ಅಡ್ಡಾಡ್ಯಾರ, ಎಲ್ಲ ಮಾಡ್ಯಾರ. ಮನೆಗೂ ಬಂದು ವಾರಾನ್ಗಟ್ಲೆ ಇರ್ತಿದ್ಲು. ಇಬ್ರು ಭಾರಿ ಕೊಲೋಜಾಗಿ ಇರ್ತಿದ್ರು. ನಾನು ನಿನಗೆ ಇದಕ್ಕೆ ಮ್ಯಾಗ ಇನ್ನೇನು ಹೇಳವ? ಸಲಿಗಿನೂ ಇತ್ತವ್ರಲ್ಲಿ, ನಡಕ್ಕೆ ಭಾಳ ಸಲಿಗೆ ಇತ್ತು, ಎಲ್ಲ ಇದ್ದು. ಈಗ ಆಕಿ ಇಷ್ಟ ಇಲ್ಲ ನನಗೆ. ಆಕಿ ನೋಡಿದ್ರೆ ಅದು ಯಾವ್ದೋ ಸುಳ್ಗಾಡ್ ಫೀಲ್ ಬರುವಲ್ತು ನನಗೀಗ. ಈಕಿ ಇಷ್ಟ, ಈಕಿ ಜೊತೆಗೆ ನನಗೆ ಮದುವೆ ಮಾಡ್ಸವ. ನನಗೆ ಈಕಿ ನೋಡತ್ಲೆ ನನ್ನ ಲವರನ್ನ ಫೀಲ್ ಬರಾಕತ್ತೈತಿ. ಹಂಗೆ ಹಿಂಗೆ ಅದು ಇದು ಲಾಳಿ ಲೊಟ್ಟ ಅಂತ ತಿಂತು ಬಿಟ್ಟಾನ. ಇದು ಸರಿಯನ? ನೀನ ಹೇಳಂಗಾರ ನೋಡೋಣ. ಇವಾಗೇನೋ ನೀನು ನೋಡ್ಯಾನ, ನೀ ಬೇಕನ್ಸಿ ಆತ ಆ ಹುಡುಗಿ ಇವನ ಗಂಡ ಅಂತ ಅನ್ಕೊಂಡತಿ. ನಮ್ಮ ಅಣ್ಣ ಸತಿಗೆ ಮದುವೆ ಮಾಡ್ಕೊಳ್ಳೋ ಹುಡುಗಿ ಬಿಡು ಅಂತೇಳಿ ಅವರು ವಾರಂಗಟ್ಲೆ ನಮ್ಮ ಮನೆಗೆ ಕಳಿಸ್ತಿದ್ರು. ಇಷ್ಟೆಲ್ಲ ಸಲಿಗಿಂದ ಇದ್ದ ಮೇಲೆ ಅವ್ರು ಸುಮ್ಮನೆ ಇದ್ರೆ. ಈಗ ಇದ್ಕಿದ್ದಂಗೆ ಬೇಡ ಹಿಂಗಿಂಗ ಅಂದ್ರೆ ನಮ್ಮ ಅಣ್ಣನ ಮನಸ್ಸಿಗೆ ಎಷ್ಟು ಒಡೆದು ಹೋಗತ್ತೆ, ನೀನೇ ವಿಚಾರ ಮಾಡವ. ಅದು ಅಲ್ಲದೆ ನನ್ನ ಮಗಳನ್ನ ನಮ್ಮ ಅಣ್ಣನ ಮಗ್ದು ಕೊಡ್ಬೇಕು, ಇದ್ರ ಭದ್ರ ಮಾಡ್ಕೋಬೇಕಂತ ನಾವು ವಿಚಾರ ಮಾಡೇವಿ. ಯಾಕಂದ್ರೆ ಸಂಬಂಧ ಉಳಿಬೇಕಲ್ಲ. ಅದಕ್ಕೆ ಇದ್ರ ನಮ್ಮ ಅತ್ತಿಗೆಮ್ಮನ ಚಲೋ ಅದಾಳ, ನನ್ನ ಮಗಳು ಸುಖವಾಗಿರ್ತಾಳ ಅಂತೇಳಿ ಅವಂಗೂ ಮಗಳು ಸುಖವಾಗಿರ್ತಾಳ. ನಮ್ಮ ತಂಗಿ ಮನೆಗೆ ಹೋದ್ರ ಅಂತ ಅವಂಗೂ ಇಷ್ಟೆಲ್ಲ ಇದಾದಾಗ ಇವ್ ಸುಮ್ಮನೆ ಈಗ ಹಿಂಗೆ ಪಿಲೇಟ್ ಬದಲಿ ಮಾಡಕತ್ತಾನ. ಇದು ಹೆಂಗೆ ಸರಿ ಅನ್ನ ಹೇಳವ ನೀನ ನೋಡೋಣ. ನೋಡವ ನೀನು ಓದ್ದಕ್ಕಿದಿ, ತಿಳುವಳಿಕೆ ಹಚ್ತದಿ. ನನಗಂತರೂ ಈ ಮದುವೆಯಾಗ ಸುಧಾರಾಮ್ ಇಷ್ಟ ಇಲ್ಲ. ನಮ್ಮ ಅಣ್ಣನ ಮಗಳೇ ನನ್ನ ಮನೆ ಸೊಸೆಯಾಗಿ ಬರ್ಬೇಕು. ಇದು ಮಾತು ಮಿಕ್ಕಿನೂ ಮತ್ತು ನೀವು ಇಬ್ಬರು ಮದುವೆ ಮಾಡ್ಕೋತೀರಿ ಅಂತಂದ್ರೆ ಏನು ಮಾಡೋದವ? ನಾನು ನನ್ನ ಗಂಡ ಎಲ್ಲರ ಮನೆ ಬಿಟ್ಟು ಹೋಗ್ತೀವತ್ತಾಗ ಸುಮ್ಮನೆ. ನಮ್ಮ ಅಣ್ಣನೂ ಬೇಜಾರಕ್ಕನ. ಆ ಹುಡುಗಿನ ಏನು ಉರ್ಲಿಗಿರ್ಲ ಹಾಕೋತೋ ಏನು ಮಾಡ್ತೈತೆ ಯಾರಿಗೆ ಗೊತ್ತು. ಹೋಲೆ ತಗೊಂಡು ಜೀವ ಹೋಗತ್ತೆ ಹೋಲಿ, ನಾವು ಎಲ್ಲರ ಹೋಗ್ಯವತ್ತಾಗ ಹಾಳಾಗಿ. ಏನು ಮಾಡೋದು? ನನ್ನ ಮಗಳನ್ನ ಅವ್ರ ಮನೆಗೆ ತೊಗೊಳಲ್ಲ. ಇತ್ತಾಗ ನನ್ನ ಮಗಳು ಬಾಳೆನೂ ಹಾಳಾಕತಿ. ಆಗಲಿ ಬಿಡು ಹೋಲಿ, ನೀವಿಬ್ರು ಚಂದೇರ್ರಿ. ಅಮ್ಮ ಹಾಗೆಲ್ಲ ಮಾತಾಡಕ್ಕೆ ಹೋಗ್ಬೇಡ್ರಿ. ಇದೆಲ್ಲ ನನಗೆ ಗೊತ್ತಿರಲಿಲ್ಲ ಹೀಗೆಲ್ಲ ಐತಿ ಅಂತ. ಸರಿ ನೀವು ಹೇಳ್ದಂಗೆ ಅಲ್ಲಿ ನನಗೇನು ಅವ್ರ ಬಗ್ಗೆ ಯಾವ ಪ್ರೀತಿನೂ ಇಲ್ಲ, ಏನೂ ಇಲ್ಲಮ್ಮ. ಅವ್ರು ಕೇಳಿದ್ರು, ಆಯಿತು ನಮ್ಮ ಮನೆಗೆ ಬಂದು ಮಾತಾಡ್ರಿ ಅಂತ ಹೇಳಿದ್ದೆ. ನಮ್ಮ ಮನ್ಯಾಗ ನಿನ್ನೆ ಒಪ್ಪಲಿಲ್ಲ. ಅವರು ಬೈದಾಡಿದ್ರು, ಹೆಂಗೆ ಮನೆಗೆ ಬಂದು ನೀನು ನಿಂಗೆ ಬುದ್ಧಿ ಐತಿಲ್ಲ ಅಂತೇಳಿ. ನನಗೂ ಯಾಕೋ ಸ್ವಲ್ಪ ದುಡುಕ್ಬಿಟ್ಟೆ ಅಂತ ಅನ್ನಿಸ್ತು. ಬೇಡಮ್ಮ, ನಮ್ಮ ಮನ್ಯಾಗೂ ಇದು ಇಷ್ಟ ಇಲ್ಲ. ಅದು ಅಲ್ಲದೆ ನಮ್ಮಪ್ಪ ನಮ್ಮವ್ನು ನೋಡ್ಕೋಬೇಕಂತಿರಕ್ಕೆ ನಾನು ಮದುವೆ ಆದಮೇಲೂ ಅರ್ಧ ಪಗಾರ ನಮ್ಮಪ್ಪ ನಮ್ಮವ್ವ ಕೊಡಬೇಕು, ನಾನು ಕೆಲಸ ಮಾಡಬೇಕು, ಅವ್ರು ನಮ್ಮಪ್ಪ ನಮ್ಮವ್ನು ನೋಡ್ಕೋಬೇಕು ಅನ್ನೋ ಒಂದು ಲೆಕ್ಕಾಚಾರ ಇಟ್ಕೊಂಡೀನಿ. ಮತ್ತು ಇದು ಯಾವುದೂ ಆಗಲ್ಲ ಅಂತ ಅನಿಸ್ತೈತಿ. ಬೇಡ ಮತ್ತೆ ಯಾಕೆ ಮಾತು? ನೀವು ನಿಮ್ಮ ಮಗ ಧಾರಾಳವಾಗಿ ನಿಮ್ಮ ಅಣ್ಣನ ಮಗಳನ್ನೇ ಮದುವೆ ಕೊಟ್ಟು ಮದುವೆ ಮಾಡ್ಬೋದು. ಅವರು ನವೀನ್ ನನ್ನ ಹತ್ರ ಮಾತಾಡಿದರೆ ನಾನು ಏನು ಉತ್ತರ ಕೊಡಬೇಕು ಅದನ್ನು ಕೊಡ್ತೀನಿ ತೊಗೊಳ್ಳಿ. ಹೌದನವ? ಅಯ್ಯೋ ಹುಡುಗಿ, ಬಂಗಾರದಂತ ಹುಡುಗಿ, ದೇವ್ರು ಒಳ್ಳೆ ಮಾಡಲವ ನಿನಗೆ. ನಿನ್ನ ಬಗ್ಗೆ ನಾನು ಏನೋ ಅನ್ಕೊಂಡ್ಬಿಟ್ಟಿದ್ದೆ. ಕರೆನ ಭಾರಿ ಸಿಟ್ಟಿತ್ತು ನನಗೆ. ಎಲ್ಲ ಹೋತವ, ಏನು ಬೇಜಾರಿಲ್ಲ. ಅದು ಅಲ್ಲದೆ ನನಗೆ ಕೆಲ್ಸಕ್ಕೆ ಹೋಗೋ ಸೊಸಿ ಬೇಡ. ನನಗೆ ನನ್ನ ಗಂಡಗೆ ವಯಸ್ಸಾಗೈತಿ. ನಮ್ಮನ್ನ ಮನ್ಯಾಗ ಕುಂದ್ರಿಸಿ ಹೌದು ಅನ್ನಂಗೆಲ್ಲ ಅಡುಗೆ ಮಾಡಿ ಹಾಕಿ ಮನೆ ನೋಡಿಕೊಂಡು ಸುಧಾರಿಸೋ ಸೊಸಿ ಬೇಕಾಗಿರೋದು. ಮತ್ತು ನೀನು ಕೆಲಸ ಮಾಡೋಕ್ಕೆ ಮದುವೆಯಾಗಿ ನಿಂಗೆ ಕೆಲಸ ಬಿಡು ಅಂತ ನಾವು ಹೇಳೋದು ಅದು ನಿಂಗೆ ಇಷ್ಟ ಇರೋಂಗಿಲ್ಲ. ಸುಮ್ಮನೆ ಮನೆ ಒಳಗೆ ಒಂದು ಕೊಂಗ್ ತೆಗೆಯೋದು, ಜಗಳ ಆಗೋದು ಯಾಕೆ ಬೇಕು? ಹೌದಿಲ್ಲ? ನಿನಗೆ ಸರಿಯಾಗ ಹುಡುಗ ಕೆಲ್ಸಕ್ಕೆ ಹೋದ್ರೂ ನಡೀತೈತೆ ಅನ್ನುವಂಥ ಮನೆಗೆ ನೋಡ್ಕೊಂಡು ಮದುವೆ ಆಗವ. ಕೆಲ್ಸಕ್ಕೆ ಹೋಗೋದು ನಿಮ್ಗೆ ಇಷ್ಟ ಇಲ್ವಾ? ಹಂಗಾರೆ ಬ್ಯಾಡ್ರಿ. ಯಾಕಂದ್ರೆ ನಮ್ಮಪ್ಪ ನಮ್ಮವ್ಗ ಗಂಡು ಮಕ್ಕಳಿಲ್ಲ. ಏನೋ ಸಣ್ಣ ಪುಟ್ಟ ಅವ್ರು ದುಡಿಮೆ ನಡೆಯಂಗೆ ಅವ್ರ ಜೀವನ ಮಾಡ್ತಾ ಇದಾರ. ಆದರೂ ಮಗಳಾಗಿ ಕೆಲವೊಂದು ಟೈಮ್ ನಾನು ನೋಡ್ಕೋಬೇಕಾಕತಿ. ಆರಾಮಿಲ್ದಂಗೆ ಆಗ್ಬೋದು, ಏನೇ ಆಗಲಿ ನನಗೆಲ್ಲ ಅನುಕೂಲ ಆಗೋಂಗೆ ಇರಬೇಕಂತಂದರೆ ನಾನು ಕೆಲ್ಸಕ್ಕೆ ಹೋಗಲೇಬೇಕು. ಅದು ಅಲ್ಲದೆ ನನಗೆ ಕನಸಿದ್ದು ಒಂದು ಟೀಚರ್ ಆಗಬೇಕು, ಲೆಕ್ಚರ್ ಆಗ್ಬೇಕು ಅನ್ನೋಂಥದ್ದು ನನ್ನ ಕನಸಿತ್ತು. ಅದ್ರ ತಕ್ಕಂಗೆ ಓದಿ ನಾನು ಇವತ್ತಿಷ್ಟು ಸಾಧನೆ ಮಾಡ್ಕೊಂಡೇನಿ, ಕೆಲಸ ಗಿಟ್ಟಿಸ್ಕೊಂಡೇನಿ. ಈಗ ನನಗೆ ಇದನ್ನು ಬಿಡೋಕ್ಕಂತೂ ಸಾಧ್ಯನೇ ಇಲ್ಲ. ಅದು ಮದುವೆ ವಿಚಾರಕ್ಕೆ ಅಮ್ಮ ನೀವೇನು ಅನ್ಕೋಬೇಡ್ರಿ, ನೀವೇನು ತಲೆನೂ ಕೆಡಿಸ್ಕೋಬೇಡ್ರಿ. ನಾನು ಅವ್ರಿಗೆ ಹೇಳ್ತೀನಿ ನಂಗೆ ಇಷ್ಟ ಇಲ್ಲ ಅಂತೇಳಿ. ನೀವು ಮದುವೆ ಮಾತುಕತೆ ಮುಂದುವರ್ಸ್ಕೊರಿ. ಹೌದನಮ್ಮ, ಬರ್ತೀನಿ. ಹಂಗಾರ ಇಷ್ಟು ಹೇಳಿದಲ್ಲವ ಅಷ್ಟ ಸಾಕು. ನೋಡು, ನೀ ಹೇಳಿದ ಮಾತೆ ನಂಬ್ಕೊಂಡು ಹೊಂಟೇನವ ನಾನು. ಆಯ್ತಮ್ಮ. ಅಯ್ಯೋ
ಇದು ಏನವ ಅದು ನಾನು ಬಂದಿದ್ದೆ ಮಾತಾಡಿದೆ ಅಂತ ಹೇಳ್ಬೇಡವ ಮತ್ತು ಮನೆ ಬಂದು ಜಗಳ ಮಾಡ್ತಾನೆ ಅದಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಹೇಳ್ಬೇಡ ಹೇಳಿದೆ ಅಂದ್ರೆ ಅವ್ನು ಸುಮ್ಮನಕ್ಕನ ನಾನು ಬಂದಿದ್ದೆ ಮಾತಾಡಿದೆ ಅಂದ್ರೆ ಮತ್ತೊಂದು ಮನ್ಸಿಗೆ ಮತ್ತೊಂದು ಬೇಜಾರಾಕೈತಿ ನನ್ನ ಮೇಲೆ ಉದುರಾಡ್ತಾನೆ ನೀನೇ ಇಷ್ಟ ಇಲ್ಲ ಅಂದ್ಬಿಟ್ರೆ ಆಯ್ತು ಬಿಡಂತ ಸುಮ್ಮನೆ ಹಾಕನ ಅದಕ್ಕೆ ಆಮೇಲೆ ನಾ ಹೇಳೇನಂತ ಗೊತ್ತಾಗಿ ಆ ಶಿಟ್ಟಿಗೆ ಅರ್ಧ ಹುಡುಗಿನ ಮದುವೆ ಆಗಕ್ಕೆ ಒಲ್ಲೆ ಅಂತ ಜಗಳ ಮಾಡಕತ್ತಾರೆ ಏನು ಮಾಡೋದು ಅದಕ್ಕೆ ಗಂಡು ಹುಡ್ರೇನವ 10 ಮಂದಿನ ಇಷ್ಟಪಟ್ಟರು ನಡಿತೈತಿ ಗೊತ್ತಾಗಲ್ಲ ಹೆಣ್ಮಕ್ಳದ್ದು ಹಂಗಲ್ಲ ನಾಳೆ ಆ ಹುಡುಗಿಗೆ ಬೇರೆ ಯಾವ್ದಾರು ಲಗ್ನ ಮಾಡಿದ್ವಿ ಅನ್ಕೋ ಈಗ ನೀವಿಬ್ರು ಲಗ್ನ ಆದ್ರಿ ಅನ್ಕೋ ಆಕಿಗೆ ಮದುವೆ ಆದವ ಹುಡುಗ ಸುಮ್ಮನೆ ಇರ್ತಾನ ಅಂತ ಹೆಂಗೆ ಅನ್ಕೊಳ್ಳೋದು ಅಯ್ಯ ನೀ ಮಾವನ ಮಗನ ಕೂಟ ಅಡ್ಡಾಡ್ದ ಹಾಕಿ ತಗೋ ನೀ ಏನೇನು ನಡೆದತ್ತೆ ನಿಮ್ಮ ನಡ್ಕ ಅಂತೇಳಿ ಮನ್ಸಿನ ನೋವಾಗಂಗೆ ಮಾತಾಡಕತ್ರ ಅವಾಗ ಏನು ಮಾಡ್ತಿ ಹೇಳ ಹೌದಿಲ್ಲ ಅದಕ್ಕೆ ನಾ ಬಂದಿದ್ದೆ ಅಂತ ಹೇಳ್ಬೇಡವ ಆಯ್ತಮ್ಮ ಆಯ್ತು ಅಯ್ಯಪ್ಪ ದೇವ್ರೆ ಹೆಂಗೆ ಹುಡುಗೊಂದು ಒಪ್ಕೊಂತಲ್ಲ ಇಷ್ಟೆಲ್ಲ ಕತೆ ಆಯ್ತಾ ಬೇಡ ಬಿಡ ಯಾಕೆ ಇವ್ರ ಮನ್ಸು ನೋವು ಮಾಡಿ ಇವರೆಲ್ಲರಿಗೂ ಬೇಜಾರಾಗಿ ನಾವು ಮದುವೆ ಮಾಡ್ಕೊಂಡು ಏನಾಗಬೇಕಾಗೈತೆ ಇಷ್ಟಕ್ಕೂ ನನಗೇನು ಯಾವ ಫೀಲಿಂಗ್ಸು ಇರಲಿಲ್ಲ ಮದುವೆ ಮಾಡ್ಕೋಬೇಕಲ್ಲ ಅನ್ನೋ ಕಾರಣಕ್ಕೆ ಬಂದು ಮಾತಾಡು ಅಂತ ಹೇಳಿದ್ದೆ ಬೇಡ ಈಗ ಬೆಟ್ಟ ಆದ್ರಂದ್ರೆ ಹೇಳ್ಬಿಡ್ತೀನಿ ನಂಗೆ ಇಷ್ಟ ಇಲ್ಲ ಅಂತ ಫೋನು ಮಾಡಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ಬಿಡ್ಬೇಕು ಇದನ್ನಿಷ್ಟೇ ಅಪ್ಪ ತಲೆ ಮ್ಯಾಗಿರೋ ಒಂದು ಭಾರ ಇಳಿತು ಅಲ್ಲ ಇದು ಎಂಥ ಮನುಷ್ಯ ಅಂತೀನಿ ನಾನು ಆ ಹುಡುಗಿ ಜೊತೆಗೆ ಇಷ್ಟೆಲ್ಲ ಅಡ್ಡಾಡಿ ಈಗ ಇಷ್ಟ ಇಲ್ಲ ಅಂತಾರಂದ್ರೆ ಎಂಥ ಮನುಷ್ಯನೇ ಏನಪ್ಪ ಛೇ ಮೊದಲು ಇಷ್ಟ ಇಲ್ಲ ಅಂತ ಹೇಳ್ಬೇಕು ನನಗಿಷ್ಟ ಇಲ್ಲ ಏನು ಹೇಳತ್ತೀರಿ ಮೇಡಮ್ ನನಗಿಷ್ಟ ಇಲ್ಲ ರೀ ಸುಮ್ಮನೆ ಈ ಮದುವೆ ಗಿದ್ವಿ ಬೇಡ ಅಂತ ನನ್ನ ಮನ್ಯಾಗ ಗಂಡು ನೋಡ್ಯಾರ ಅದಕ್ಕೆ ನೀನೇ ಬರಕ್ಕೆ ಹೇಳಲಿಲ್ಲ ನಾನು ನಿಮಗೆ ಗಂಡು ನೋಡ್ಯಾರ ಅದಕ್ಕೆ ಬೇಡ ಅಲ್ಲ ಮೇಡಮ್ ಮತ್ತು ಮೊದಲೇ ಈ ಮಾತು ಹೇಳಲಿಲ್ಲ ನೀವು ನನಗೆ ಮನೆಗೆ ಬಂದು ಮಾತಾಡಂತ ಹೇಳಿದ್ರಲ್ಲ ನಿಮ್ಗೆ ಗೊತ್ತಿಲ್ಲದ ಅದು ಹೆಂಗೆ ಗಂಡು ನೋಡ್ತಾರ ನೀವು ಮೊದಲೇ ಹೇಳ್ಬೋದಿತ್ತಲ್ಲ ಇಲ್ಲ ನಿಮ್ಮ ಮನ್ಯಾಗ ನಿನ್ನೆ ಏನೋ ಆಗೈತಿ ಅದಕ್ಕೆ ಮದುವೆ ಬೇಡ ಅಂತ ಹೇಳ್ತಾ ಇದೀರಿ ನೀವು ಯಾಕೆ ಮೇಡಮ್ ಯಾಕೆ ಹಂಗೆ ಮಾಡ್ತೀರಿ ಇಲ್ಲ ನಮ್ಮ ತಂದೆಯವರು ನಿನ್ನೆ ಅವ್ರು ಮೊದಲೇ ನೋಡಿದ್ರಂತೆ ನಂಗೆ ಹೇಳ್ಬೇಕು ಅನ್ನೋ ಮಟ್ಟ ಅಂದರೆ ನಾನು ನಿಮಗೆ ಬಾ ಅಂತ ಹೇಳ್ಬಿಟ್ಟಿದ್ದೆ ಮನೆಗೆ ಹೋಗಿ ನಾನು ಆಮೇಲೆ ನಿಮ್ಮ ವಿಚಾರ ತೆಗೆದ್ಮೇಲೆ ಗೊತ್ತಾಗಿದ್ದೆ ಅವರು ಆಲ್ರೆಡಿ ನೋಡ್ಯಾರ ನಂಗೆ ಬೇರೆ ಹುಡುಗನ ಅಂತ ನಮ್ಮಪ್ಪ ನಮ್ಮವ್ನ ಮನ್ಸಿಗೆ ನೋವು ಮಾಡೋಕೆ ನಂಗೆ ಇಷ್ಟ ಇಲ್ಲ ನನಗೆ ನಿಮಗಿಂತ ನಮ್ಮಪ್ಪ ನಮ್ಮವ್ವನ ಮುಖ್ಯ ಅದಕ್ಕೆ ಬೇಡ ಅಲ್ಲ ಮೇಡಮ್ ನಾನು ನಮ್ಮಪ್ಪ ನಮ್ಮವ್ನ ಮಾತನ್ನು ಧಿಕ್ಕರಿಸಿ ನಿಮ್ಮನ್ನು ಮದುವೆ ಆಗಕ್ಕೆ ರೆಡಿಯಾಗಿದ್ದೆ ನೀವು ಒಂದೇ ಮಾತಿನಾಗ ನನಗೆ ಅವರೇ ಮುಖ್ಯ ಅಂತ ಹೇಳ್ಬಿಟ್ರಲ್ಲ ಹೌದೌದು ಅವರೇ ಮುಖ್ಯ ನನಗೆ ನೋಡಿ ಯಾವಾಗಲೂ ತಂದೆ ತಾಯಿ ಮಾತನ್ನು ಮೀರಕ್ಕೆ ಹೋಗ್ಬಾರ್ದು ತಂದೆ ತಾಯಿ ಏನೋ ಮಾಡಿದ್ರು ನಮ್ಮ ಒಳ್ಳೇದಕ್ಕೆ ಮಾಡ್ತಾರೆ ಅದನ್ನು ನಾವು ಮರಿಬಾರ್ದು ನೀವು ನಿಮ್ಮ ತಾಯಿ ಯಾವ್ದಾರು ಹುಡುಗಿ ನೋಡಿದರೆ ಮದುವೆ ಮಾಡ್ಕೊರಿ ಸುಮ್ಮನೆ ಯಾಕೆ ಇದು ಮಾಡ್ತೀರಿ ಅಲ್ಲ ಮೇಡಮ್ ನಿಮ್ಮ ಕೊನೆ ನಿರ್ಧಾರ ಇದನಾ ಕೊನೆಯದು ಇದೆ ಫಸ್ಟ್ನೇದು ಇದೆ ಎಲ್ಲ ಲಾಸ್ಟ್ನೇದು ಇದೆ ನಂಗೆ ಇಷ್ಟ ಇಲ್ಲ ಸರ್ ಪ್ಲೀಸ್ ಬಲವಂತ ಮಾಡಕ್ಕೆ ಹೋಗ್ಬೇಡ್ರಿ ನಂಗೆ ನಮ್ಮಪ್ಪ ನಮ್ಮವ್ನ ಮಾತೇ ಮುಖ್ಯ ಅವರು ಮದುವೆ ಮಾಡ್ಕೊಂಡ್ರೆ ಮಾಡ್ಕೊತಿದ್ದೆ ಅವ್ರಿಗೆ ಇಷ್ಟ ಇಲ್ಲ ಅಂದಮೇಲೆ ನಾನು ಮುಂದುವರೆಕ್ಕೆ ಇಷ್ಟಪಡಲ್ಲ ಮೇಡಮ್ ನಾನು ನಮ್ಮ ಮನ್ಯಾಗ ಎಷ್ಟು ಕಷ್ಟಪಟ್ಟು ಒಪ್ಪಿಸ್ತಾ ಇದ್ದೆ ಬೇಡ ಬೇಡ ಹಾಗೆಲ್ಲ ಮಾಡಕ್ಕೆ ಹೋಗ್ಬೇಡ್ರಿ ನೀವು ನಿಮ್ಮ ಅಪ್ಪ ನಿಮ್ಮವ್ರು ನೋಡಿದ ಹುಡುಗನೇ ಮದುವೆ ಮಾಡ್ಕೊರಿ ಸಾರಿ ಹುಡುಗಿನ ಅಯ್ಯೋ ದೇವ್ರಿ ಏನು ಇವ್ರು ಇಷ್ಟೊಂದು ಕಡಾಖಂಡಿತನ ಒಲ್ಲೆ ಒಲ್ಲೆ ಅಂತ ಏನಪ್ಪ ಮಾಡೋದು ಅಲ್ಲ ನಾನೇ ನಮ್ಮ ಅವ್ಗ ಅಡ್ಡು ಮಾತಾಡಿ ಈಕಿ ನಾವು ಬೇಕು ಅಂತ ಹೇಳಿದ್ದೆ ನೋಡಿದರೆ ಈಗ ಈಕಿನೇ ಹಿಂಗೆ ಕೈ ಕೊಟ್ಲಲ್ಲ ಹೋಗ್ಲಿ ಬಿಡು ಈಗೀಗ ಇಷ್ಟನೇ ಇಲ್ಲ ಅನ್ನಂಗೆ ಕಾಣ್ತೈತಿ ಬೇರೆ ಹುಡುಗನ ನೋಡಿರ್ಬೇಕು ಮನ್ಯಾಗ ಹೋಗ್ಲತ್ತ ನಮ್ಮ ಮಾವನ ಮಗಳನ್ನೇ ಮದುವೆ ಮಾಡ್ಕೊಳ್ಳೋದು ಒಳ್ಳೇದು ನಮ್ಮವ್ವ ಎಷ್ಟು ಹೇಳ್ತಿದ್ಲು ನಾನು ಮಾತು ಕೇಳಲಿಲ್ಲ ಇರಲಿ ನಮ್ಮ ಮಾವನ ಮಗಳನ್ನೇ ಮದುವೆ ಮಾಡ್ಕೊತೀನಿ ಇವತ್ತು ಹೋಗಿ ಹೇಳ್ಬೇಕು ನಮ್ಮ ಅವ್ಗೆ ಆತು ಹೋಗ್ಬೇ ನೀ ಹೇಳ್ದಂಗೆ ಆಗಲಿ ಅಂತೇಳಿ